ರಾಜಸ್ಥಾನದ ಹನುಮನ್ಗಢ್ ಜಿಲ್ಲೆಯ ಗ್ರಾಮವೊಂದರ ಸರ್ಪಂಚ್ ಡಾಕ್ಟರ್ ಇಕ್ಬಾಲ್ ಈಗ ರಾಜಸ್ಥಾನದಾದ್ಯಂತ ಸುದ್ದಿಯಲ್ಲಿದ್ದಾರೆ. ಸರ್ಪಂಚ್ ಆಗಿರುವ ಇವರು ಈ ಬಾರಿ ತಾನು ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದರು. ಅವರು ಹೀಗೆ ಘೋಷಿಸಿದ್ದೇ ತಡ ಅವರ ಮನೆಗೆ ಗ್ರಾಮದ ಜನರು ಗುಂಪಾಗಿ ಹೋಗಿದ್ದಾರೆ. ಯಾವ ಕಾರಣಕ್ಕೂ ನೀವು ಸ್ಪರ್ಧಿಸದೇ ಇರಬಾರದು ಅಂತ ಹೇಳಿದ್ದಾರೆ. ರಾತ್ರಿಯ ಸಮಯದಲ್ಲಿ ಊರವರು ಅವರ ಮನೆಯಲ್ಲಿ ಜಮಾಯಿಸಿ ಮತ್ತೆ ಸ್ಪರ್ಧಿಸುವಂತೆ ಕೋರಿದ್ದಾರೆ. ಈ ಬೆಳವಣಿಗೆಯು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಒಳ್ಳೆಯ ನಾಯಕತ್ವಕ್ಕೆ ಉದಾಹರಣೆಯಾಗಿ ಈ ಬೆಳವಣಿಗೆಯನ್ನು ಜನರು ತೋರಿಸುತ್ತಿದ್ದಾರೆ. ಫೆಬ್ರವರಿ 18ರಂದು ಈ ಘಟನೆ ನಡೆದಿದ್ದು ಡಾಕ್ಟರ್ ಇಕ್ಬಾಲ್ ಅವರು ಊರಿನ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಜನರು ಸ್ಮರಿಸಿದ್ದಾರೆ. ये देख सकते हैं कितने लोग आए हुए हैं भाई. बिल्कुल जय सरपंच बनेगा हमारा तो यही बनेगा ना. बिल्कुल जय. पिछली बार यही था ना. पिछली बार जय था. अभी ये चल रहा है. अभी जय कन्फर्म है यही है. दोबारा इसी को बनाना चाहते हो. ये देखो भाई पहला सरपंच होगा जिसको इतना प्यार मिल रहा है यार. ये देखो पूरा राजस्थान का पहला सरपंच है जिसको पूरा गांव वाला दोबारा कह रहे हैं कि इलेक्शन लड़ो इलेक्शन लड़ो इलेक्शन लड़ो. हमारा नेता कैसा हो? Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಗ್ರಾಮದ ಜನರಿಗೆ ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಡಾಕ್ಟರ್ ಇಕ್ಬಾಲ್ ಅಲ್ಲಿಗೆ ಹೋಗ್ತಾ ಇದ್ರು. ಇವರನ್ನ ಜನರ ಡಾಕ್ಟರ್ ಮತ್ತು ಜನರ ಸರ್ಪಂಚ್ ಎಂದೇ ಗ್ರಾಮದಲ್ಲಿ ಜನರು ಕರೀತಾರೆ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ಅಥವಾ ಇನ್ಯಾವುದೇ ವೈಯಕ್ತಿಕ ಸಮಸ್ಯೆಯನ್ನು ಕೂಡ ಈ ಡಾಕ್ಟರ್ ಸಾಬ್ ನಿರ್ವಹಿಸ್ತಾ ಇದ್ರು. ಇವರ ಅಧಿಕಾರಾವಧಿಯಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ ಎಂದು ಗ್ರಾಮಸ್ಥರು ಹೇಳ್ತಾರೆ. ಗ್ರಾಮದ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಇವರು ದೊಡ್ಡ ಪಾತ್ರ ವಹಿಸಿದ್ದಾರೆ ಎಂದು ಜನರು ಹೇಳಿದ್ದಾರೆ. ಇಂತಹ ಗ್ರಾಮ ಸರ್ಪಂಚನ್ನ ನಾವು ಯಾವುದೇ ಗ್ರಾಮದಲ್ಲಿ ನೋಡಿಲ್ಲ ಅಂತನೂ ಗ್ರಾಮಸ್ಥರು ಹೇಳಿದ್ದಾರೆ. यार इस सरपंच ने ऐसा क्या काम किया है कि यार दोबारा इसी को बना रहे हो यार आप. ऐसा सरपंच हमने कभी देखा ही नहीं और किसी गांव में नहीं देखा. यार आनंद है भाई. ये पहला सरपंच होगा मैं कहता पूरे राजस्थान का. जो हम सहन कराने जाते ना वो आप गाड़ी लेके घर पे आ जाता है करने के लिए. सहन करने के लिए. बिल्कुल. अच्छा क्या नाम है सरपंच का? डॉक्टर इकबाल. डॉक्टर इकबाल है. अच्छा इसके घर पे पूरा गाँव आया भी दोबारा सरपंच ही लड़ो है. ಒಬ್ಬ ಸಾಮಾನ್ಯ ಸರ್ಪಂಚ್ ಹೇಗೆ ಧರ್ಮಭೇದವಿಲ್ಲದೆ ಗ್ರಾಮದ ಜನರ ವಿಶ್ವಾಸವನ್ನ ಗಳಿಸಿಕೊಳ್ಬಹುದು ಮತ್ತು ಹೇಗೆ ಜನರು ಧರ್ಮ ಭೇದ ಇಲ್ಲದೆ ತಮ್ಮ ನಾಯಕನಾಗಿ ನೇಮಿಸಿಕೊಳ್ಬಹುದು ಅನ್ನೋದಕ್ಕೆ ಈ ಬೆಳವಣಿಗೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಉದಾಹರಣೆಯಾಗಿ ತೋರಿಸಲಾಗ್ತಿದೆ. ಅವರು ಬರೇ ಸರ್ಪಂಚ್ ಆಗಿರಲಿಲ್ಲ, ಅವರು ಅಲ್ಲಿಯ ಜನರ ಅಗತ್ಯವಾಗಿದ್ರು. ಅವರು ಬರೇ ವೈದ್ಯರಾಗಿರಲಿಲ್ಲ, ಜನರಿಗೆ ಆರೋಗ್ಯವನ್ನ ಕಾಪಾಡುವ ಸ್ನೇಹಿತ ಆಗಿದ್ರು. ಕೌಟುಂಬಿಕ ಸಮಸ್ಯೆಯನ್ನ ಅವರು ಪರಿಹರಿಸ್ತಿದ್ರು. ಊರಿನ ಅಭಿವೃದ್ಧಿಯ ಕೆಲಸವನ್ನ ಮಾಡಿಸ್ತಿದ್ರು. ಅದರ ಜೊತೆಗೆ ವೃತ್ತಿಯಾಗಿ ವೈದ್ಯ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಧರ್ಮಭೇದವಿಲ್ಲದೆ ಜನರಿಗೆ ನೆರವಾಗ್ತಾ ಇದ್ರು. ಈ ಎಲ್ಲ ಕಾರಣಗಳಿಂದಲೇ ಡಾಕ್ಟರ್ ಸಾಬ್ ಅವರು ಊರಿನ ನೆಚ್ಚಿನ ಸರ್ಪಂಚ್ ಆಗಿದ್ರು. ಇದೀಗ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಷ್ಟಪಡದಿದ್ರು ಜನರು ಬಲವಂತದಿಂದ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದಾರೆ. ರಾತ್ರಿಯ ಸಮಯದಲ್ಲಿ ಊರವರೆಲ್ಲ ಒಟ್ಟು ಸೇರಿ ಅವರ ಮನೆಗೆ ಭೇಟಿ ನೀಡಿ ಅವರ ನಿಲುವನ್ನು ಬದಲಿಸುವಂತೆ ಕೋರಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.